ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು 2,000 ದುಡಿತಾರ ಜಾಗದಾಗೆ ಮುಂದಕ್ಕೆ 10,000 ದುಡಿಬೇಕು ಅಂತ ಕನ್ಸ್ ಕಟ್ಕೊಂಡಿವ್ನಿ. ಯಾಕಾಗಕ್ಕಿಲ್ಲ? ನೀಯತ್ತಾಗಿ ದುಡಿಯೋರ್ ಜೊತೆ ಅದ್ಯಾವ್ರ ಜೊತೆಗಿರ್ತಾನೆ ಅಂತ ಹೇಳಕ್ಕಿಲ್ವಾ? ವಾ, ಅಂದ್ರೆ ನಿನ್ ಮಾತಿನ ಪ್ರಕಾರ ಈ ಹೂ ಕಟ್ಟ ಹುಡುಗಿಗೆ ಏನಕ್ಕೆ ಇಷ್ಟೊಂದು ಆಸೆ ಕನ್ಸು ಅಂತ ಹೇಳ್ತಾ ಇದೀಯೇ? ಯಾಕೆ ಹೂ ಕಟ್ಟ ಹುಡುಗಿ ಆಸೆ ಕನ್ಸ್ ಕಾಣ್ಬಾರ್ದೆ? ಅದೇನಿದ್ರು ದೊಡ್ಡವ್ರಿಗೆ ಮಾತ್ರ ಅಂತನಾ? ನೋಡು, ನನ್ನ ಅಂಗಡಿ ಇವತ್ತು ಚಿಕ್ಕದೇ ಇರ್ಬೋದು, ಹಂಗಂತ ಜೀವನ ಪೂರ್ತಿ ಹಿಂಗೆ ಇರಕ್ ಆಯ್ತದ? ಕಾಣೋ ಕನ್ಸೆಲ್ಲ ನಿಜ ಆಗ್ತಾ ಇರ್ಬೋದು, ಆದ್ರೆ ಬೆಳಿಲೇಬೇಕು ಅನ್ನೋ ಹಠ ಇದ್ರೆ ಯಾರು ತಡಿಯಕ್ ಆಗಕ್ಕಿಲ್ಲ. ಹೂ ಕಟ್ಟೋ ಹುಡ್ಗಿ ಕೂಡ ಸಾಧನೆ ಮಾಡಿ ಹೂವಿನ ಹಾರ ಹಾಕಿಸ್ಕೋಬಹುದು ಅಂತ ನಾನ್ ತೋರಿಸ್ತೀನಿ. ಆದ್ರೆ ನಾನು ಈ ಎಲ್ಲ ಕನ್ಸ್ ಜೊತೆಗೆ ನೀನ ಜೊತೆ ಇರ್ಯಾ? ಏನ್ ಕೌಡ್ರೆ ಇದು? ಮುನ್ಸ್ವಾಮಿ ಮಗಳ ಜೊತೆ ನಿಮ್ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ರುವೆ ಆ ಹುಡುಗಿ ಬೇಡ, ನಾನು ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ರಿ. ಇವಾಗ ನೋಡಿದ್ರೆ ಆ ದೊಡ್ಡ ಮನ್ಸ ದೊಡ್ಡದಾಗ ಫ್ಲೆಕ್ಸ್ ಹಾಕೊಂಡು ನಾವು ಜೌರೆ ಗೌಡ್ರು ಬೀಗ್ರಾಯ್ತಿದೀವಿ ಅಂತ ಅನೌನ್ಸ್ ಮಾಡ್ದಂಗದೆ. ಅದೇ ನಂಗೂ ಗೊತ್ತಾಯ್ತಲ್ಲ ಕಣ್ಲ, ನನ್ನ ತಲೆನೋವು ನನ್ಗಾಗದೆ. ಗೌಡ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಇಲ್ಲಿ ನಿಮ್ ಫೋಟೋ ದೊಡ್ಡದಾಗ ಹಾಕವ್ರೆ. ಅಲ್ಲ ಗೌಡ್ರೆ, ಈ ವಿಷಯ ಏನಾದ್ರು ನಮ್ಮ ಹುಡುಗರು ಗೊತ್ತಾದ್ರೆ ಏನ್ ಅನ್ಕೊಂಡಾರು? ನೀವು ಅವರು ಒಂದಾಗಿದ್ದೀರಾ, ಒಳಗಡೆ ಏನೇನು ನಡೀತಾ ಇದೆ ಅನ್ಕೊಳಕಿಲ್ಲ. ಒಂದ್ ಕೆಲಸ ಮಾಡ್ರಲ್ಲ, ಮಚ್ಚು ಕೊಡ್ಲಿ ತಕ್ಕೋಗಿ ಒಬ್ರನ್ನೊಬ್ರು ಹೊಡೆದಾಡ್ಕೊಂಡು ಸಾಯ್ಕಲ್ರಲ್ಲ. ನೋಡ್ರೆ ಏನ್ ಹಿಂಗ್ ಮಾತಾಡ್ತಿದ್ದೀರಿ? ಮತ್ತೆ ಇನ್ನೇನು ಹೇಳ್ನೆ? ನನ್ನ ಜೀವನ ಎಕ್ಕುಟ್ಟೋಯ್ತಲ್ಲ ಅಂತ ನಾನು ಸಾಯ್ತಾ ಇದ್ರೆ ಅವ್ನು ಹಂಗಂದಾನು ಇವ್ನು ಹಿಂಗಂದಾನು ಅಂತ ನಂತವ ಹೇಳಿದ್ರೆ ನಾನೇನ್ ಮಾಡ್ನೆ? ಗೌಡ್ರೆ, ಈ ವಿಷಯ ಅದಕ್ಕೆ ಗೊತ್ತಾದ್ರೆ ಏನ್ ಮಾಡಿದ್ರಿ? ಕಷ್ಟ ಆಯ್ತದೆ. ಲೋ, ಅದು ಗೊತ್ತಿದ್ರೆ ನಾನು ಯಾಕೆ ಹಿಂಗೆ ಒದ್ದಾಡ್ತಿದ್ದೆ? ಸುಮ್ಮನೆ ಉರಿಯಾಗ ಈಗ ತುಪ್ಪ ಸುರಿದ್ಬಿಟ್ಟು ಹೋಗ್ರಲ್ಲ, ಹೋಗೋದೇನೋ ಕೆಲಸ ನೋಡ್ಕೊ ಹೋಗ್ರಿ. ಲೋ, ಏನಲ್ಲ ಅದು ಗುಸು ಗುಸು ಪಿಸು ಪಿಸು? ಹೋಗ್ರಲ್ಲ. ಅಯ್ಯ ನೀನ ಹೋಗ್ರಲ್ಲ. ನೋಡಿದ್ರಿಲ್ಲ ನಮ್ಮ ಗೌಡ್ರನ್ನ? ಅವರು ಬೇಕಾದಾಗ ಪೊಲೀಸ್ ಡ್ರೆಸ್ಸು ಹಾಕ್ತಾರೆ, ಲಾಯರ್ ಡ್ರೆಸ್ಸು ಹಾಕ್ತಾರೆ. ಪಾಪ ಬಂದಾಗ ನಮ್ಮ ಬೈದು ಕಳ್ಸ್ಬಿಡ್ತಾರೆ. ಓಲಿ ಬಿಡ್ಲಾ, ಗೌಡ್ರೇನೋ ಬೇಜಾರಲ್ಲ ಅವ್ರೆ. ಇವಾಗ ಅದೆಲ್ಲ ಬೇಡ. ಗೌಡ್ರಿಗೆ ಅದಕ್ಕೆ ಜೊತೆ ಮದುವೆ ಆಗಬೇಕು, ಒಟ್ಟಿನಲ್ಲಿ ಅವ್ರ ಪ್ರೀತಿಗೆ ಒಳ್ಳೇದಾಗಬೇಕು. ಅದಕ್ಕೇನು ಬೇಕೋ ವ್ಯವಸ್ಥೆ ನಾವು ಮಾಡ್ಕೋಬೇಕು. ಸರಿ ಆಯ್ತಾ? ಮನರಲ್ಲ. ಹೇಳಿ ಮೇಡಮ್. ಹೇಗಿದ್ದೀರಾ ಗೌಡ್ರೆ? ನಿನ್ನೆ ಎಲ್ಲ ನಿಮ್ಮ ಫೋನ್ ಟ್ರೈ ಮಾಡ್ತಿದ್ದೆ, ಆದರೆ ಸಿಗಲೇ ಇಲ್ಲ. ಅದೇ ಮೇಡಮ್, ಹೊಸಿ ಕೆಲಸ ಇತ್ತು, ಅದಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅನ್ನಲ್ವಾ. ಇಲ್ಲಿ ಮಳೆ, ನೆಟ್ವರ್ಕ್ ಸಿಗ್ಲಿಲ್ಲ ಅನಿಸ್ತದೆ. ಓ ಹೌದಾ? ಹೇಳಿ ಮೇಡಮ್, ಏನಾದ್ರು ಹೇಳ್ಬೇಕಿತ್ತೆ? ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಆದರೆ ನೀವು ಬೆಂಗಳೂರಲ್ಲಿದ್ದೀರಾ? ಇರಲಿ ಹೇಳಿ ಮೇಡಮ್, ಪರವಾಗಿಲ್ಲ. ಗೌಡ್ರೆ, ಮೊನ್ನೆ ರಾತ್ರಿ ನಮ್ಮ ಮನೆಗೆ ಒಬ್ಬ ಕಳ್ಳ ಬಂದ್ಬಿಟ್ಟಿದ್ದ.
ಆ ಕಳ್ಳ ಪೊಲೀಸು ಎಲ್ಲ ನಾನೇ ಮೇಡಮ್. ಹೌದಾ ಮೇಡಮ್? ಕಳ್ಳ ಬಂದಿದ್ದ? ಹೌದು ಗೌಡ್ರೆ, ನನ್ನ ರೂಮ್ ಕಿಟಕಿ ಹತ್ರ ಬಂದ್ಬಿಟ್ಟಿದ್ದ. ನಾನು ಭಯ ಕಿರ್ಚ್ಬಿಟ್ಟೆ. ಮನೆಯವರೆಲ್ಲ ಗಾಬರಿ ಆಗ್ಬಿಟ್ರು. ಓ ಹಂಗೈತೆ. ಹ್ಞೂ ಗೌಡ್ರೆ. ಆಮೇಲೆ ಪೊಲೀಸವ್ರು ಬಂದು ಕಳ್ಳನ ಹಿಡ್ಕೊಂಡು ಹೋದ್ರು. ಗೌಡ್ರೆ, ಹೇಳಿ ಮೇಡಮ್, ಆಮೇಲೆ? ನನಗಂತೂ ತುಂಬ ಭಯ ಆಗೋಯ್ತು. ಆ ಹುಡುಗ ಯಾರು, ನಮ್ಮ ಮನೆಗೆ ಯಾಕೆ ಬಂದಿದ್ದ ಅಂತ ಸ್ವಲ್ಪ ತಿಳ್ಕೊಳಕ್ಕಾಗುತ್ತಾ ಗೌಡ್ರೆ? ಆ ಜವರೇಗೌಡ ಮತ್ತೆ ಅವ್ರ ಮಗ ಇದ್ದಾನಲ್ಲ ಮೇಡಮ್, ಅವ್ರಿಗೆ ಎಲ್ಲ ಗೊತ್ತಿರುತ್ತಲ್ವಾ, ಅವ್ರಿಗೆ ಕೇಳ್ಬೋದಲ್ವಾ? ಅಯ್ಯೋ ಗೌಡ್ರೆ, ಆ ಹುಡುಗ ಇನ್ನೂ ಚಿಕ್ಕವನು. ಅವನಿಗೇನು ಗೊತ್ತಾಗಲ್ಲ. ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾನೆ. ಅದಕ್ಕೆ ನೀವೇ ಸ್ವಲ್ಪ ವಿಚಾರಿಸಿ. ಆಯಿತು ಮೇಡಮ್, ನೀವು ಇಷ್ಟು ಹೇಳಿದ್ಮೇಲೆ ವಿಚಾರಿಸ್ಕೊಳ್ತಾ ಇರೋಕ್ಕಾಗ್ತದಾ? ಆಯಿತು, ವಿಚಾರಿಸ್ತೀನಿ. ಅವ್ನು ಯಾರು ಅಂತ ಹುಡುಕಿ ನಿಮ್ಮ ಮನೆ ಕಡೆ ತಲೆನೂ ಮಡಗಬಾರ್ದು, ಹಂಗೆ ಮಾಡ್ತೀನಿ. ಸರಿ ಗೌಡ್ರೆ, ಥ್ಯಾಂಕ್ ಯು. ಸರಿ ಮೇಡಮ್ ಅವರೇ. ಮೇಡಮ್ ಅವರೇ, ಒಬ್ಬ ಕಳ್ಳನ ಬಗ್ಗೆ ಕಳ್ಳನ ಹತ್ರನೇ ಕಂಪ್ಲೇಂಟ್ ಕೊಡ್ತಿದ್ದೀರಿಯಾ? ಕೊಡ್ರಿ. ನನ್ನ ಮನಸ್ಸು ಕದ್ದಿರೋ ಕಳ್ಳಿ ಬೇಕು. ಅಲ್ಲಿ ಗಂಟ ಹಿಂಗೆ ಮಾಡ್ತಿರ್ತಾನೆ. ಹಲೋ, ಎಷ್ಟು ಸರಿ ಹೇಳ್ಬೇಕು ನಿಂಗೆ? ಇವತ್ತು ಮಿಸ್ ಮಾಡಬಾರ್ದು ಅಂತ ಹೇಳಿರ್ಲಿಲ್ವಾ? ನಾಳೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಮನೆ ಹತ್ರನೇ ಬರ್ತೀನಿ, ನೋಡ್ತಾ ಇರು. ಹಲೋ ಹಲೋ ಬೇಬಿ ಹುಷಾರಿಲ್ವಾ? ಹಾಸ್ಪಿಟ್ಲಿಗೆ ಹೋಗೋಣ? ಇಲ್ಲ ಐ ಆಮ್ ವೆರಿ ಮಚ್ ಫೈನ್, ಥ್ಯಾಂಕ್ ಯು. ಕೂತ್ಕೋ. ಅತ್ತೆ ಮಗ ಹುಷಾರಾಗಿದ್ದಾರಾ? ಏನಂದ್ರು? ಬೇಬಿ, ನನಗಿವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಅಪ್ಪ ಅಮ್ಮ ಇಬ್ಬರು ಹೇಳಿದ್ದಾರೆ ತಪ್ಪದೆ ಅಳಿಯಂದ್ರನ್ನ ಉತ್ಸವಕ್ಕೆ ಕರ್ಕೊಂಡು ಬರಲೇಬೇಕು ಅಂತ. ನಾವು ಮಿಸ್ ಮಾಡದೆ ಹೋಗಬೇಕು. ಖಂಡಿತ ಹೋಗೋಣ. ಬೇಬಿ, ನೋಡಿದ್ಯಾ, ಒಂದು ಕೆಲಸ, ಒಂದು ಬಿಸ್ನೆಸ್ ಅನ್ನೋದು ನಿನ್ನ ಮೇಲಿರೋ ಅಭಿಪ್ರಾಯನೇ ಬದಲಾಯಿಸ್ಬಿಡ್ತು. ಆಗೆಲ್ಲ ನೀನು ಹೋದರೆ ಯಾಕಾದರೂ ಬಂದು ಈ ಕೆಲ್ಸಕ್ಕೆ ಬಾರ್ದಿರೋನು ಅಂತಿದ್ರು. ಆದರೆ ಈಗ ಅಳಿಯಂದ್ರನ್ನ ತಪ್ಪದೆ ಕರ್ಕೊಂಡು ಬರಲೇಬೇಕು ಅನ್ನೋ ಹಾಗೆ ಮಾಡ್ಕೊಂಡಿದ್ಯಾ. ನನಗೂ ಇದೇ ಬೇಕಾಗಿತ್ತು. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು. ನಿನ್ನ ಕೈಯಲ್ಲಿ ಇನ್ನೂ ಅಚೀವ್ ಮಾಡ್ಬೋದು. ಈ ಬಿಸ್ನೆಸ್ಸಿಂದ ಎಲ್ಲರೂ ನಿನ್ನ ಕಡೆ ತಿರುಗಿ ನೋಡೋ ಹಾಗೆ ಮಾಡಬೇಕು, ಹಾಗೆ ನೀನು ಬೆಳಿಬೇಕು. ಐ ಆಲ್ವೇಸ್ ಬಿ ದೇರ್ ವಿತ್ ಯು. ಥ್ಯಾಂಕ್ ಯು ಬೇಬಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.